ಶ್ರೀಮತಿ ಪಾರ್ವತಿ ಮೇಡಮ್ ಅವರು ಹೆಸರನ್ನ ಯಾಕೆ ತಗೊಂಬತ್ತಾ ಇದ್ದೀರಿ? ನಾವು ನೆಕ್ಸ್ಟ್ ಕ್ರಿಮಿನಲ್ ಕೇಸ್ ಹಾಕ್ತೀವಿ. ಸುಮ್ಮನೆ ಆಪಾದನೆ ಮಾಡಿದ್ರೆ ಅವ್ರ ಮೇಲೆ ಅವ್ರ ಹೆಸರನ್ನ ತರುವಂತ ಕೆಲಸವನ್ನ ಮಾಡಿದ್ರೆ ಕ್ರಿಮಿನಲ್ ಕೇಸ್ನ ಫೈಲ್ ಮಾಡ್ತೀವಿ. ಏನಾದರೂ ಸಣ್ಣದೊಂದು ತಪ್ಪಿದ್ದ ದಯಮಾಡಿ ಹೇಳಿ. ಕಾನೂನುಬದ್ಧವಾಗಿ ಕಾನೂನು ಉಲ್ಲಂಘನೆ ಆಗಿ ಏನಾದ್ರು ಸತ್ಯಾಂಶನ ಹೇಳಿದಾಗ ಕ್ರಿಮಿನಲ್ ಕೇಸ್ ಹಾಕ್ಬಿಡ್ತೀವಿ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡಿ ಎದುರ್ಸಕ್ಕಂತದ್ದಲ್ಲ. ಇವಾಗ ಎಲ್ಲ ಮಾಧ್ಯಮದ ಮೇಲೆ ಹೌದು, ಯಾಕಂದ್ರೆ ನ್ಯಾಯಯುತವಾಗಿ ತಗೊಂಡ್ಬಿಟ್ಟಿದ್ರೆ ಸಿದ್ದರಾಮಯ್ಯವ್ರದ್ದು ಏನು ಪ್ರಾಬ್ಲಮ್ ಇಲ್ಲ, ಅವ್ರ ಹೆಂಡತಿಗೆ ಕುಂಕುಮ ವಿಷಯದಲ್ಲಿ ಏನೋ ಬಂದ್ಬಿಟ್ಟಿದೆ, ಅವ್ರ ಹೆಸರು ಹೇಳಿದ್ರೆ ಕ್ರಿಮಿನಲ್ ಕೇಸ್ ಹಾಕ್ಬಿಡ್ತೀವಿ ಅಂತ ಹೇಳಿದ್ರು. ಮಾಧ್ಯಮದಲ್ಲಿ ಇಷ್ಟೊಂದೆಲ್ಲ ಸುದ್ದಿ ಮಾಡಿದ್ದಾರೆ. ಈಗ ಆಲ್ರೆಡಿ ಎಲ್ಲಾ ಮಾಧ್ಯಮದಲ್ಲೂ ಎಲ್ಲ ಟಿವಿನಲ್ಲೂ ಪತ್ರಿಕೆಗಳೆಲ್ಲ ಬಂದದ. ಈಗ ಹಾಕ್ಲಿ ಬಿಡಿ, ಡಿಫಾಮೇಶನ್ ಕೇಸ್ ಹಾಕ್ಲಿ ಬಿಡಿ. ಈಗ ಹಾಕಿದ್ರೆ ಆಗ್ಲಿ ಸಿಂಬರಿ ಅವರು ಎಲ್ಲ ಮಾಧ್ಯಮದಲ್ಲೂ ಕೊಟ್ಟಿದಾರಲ್ಲ ಈಗ ಸ್ಟೇಟ್ಮೆಂಟ್ ಗಳನ್ನ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಇಂಥ ಸರ್ವೆ ನಂಬರ್ ನಲ್ಲಿ ಇಷ್ಟ ಎಕರೆ ಭೂಮಿ ಇಂಥ ವರ್ಷದಲ್ಲಿ ಈ ತರ ಎಫ್ಐಆರ್ ಆಯ್ತು ಬಿಡ್ತು ಮಾಡ್ತು ಅಂತ ಹೇಳಿ ಸಿದ್ದರಾಮಯ್ಯ ಮೇಲೆ ನೇರವಾಗಿ ಅಲಿಗೇಷನ್ ಮಾಡಿ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಸಿದ್ದರಾಮಯ್ಯನವರು ಸಹ ಕಾಮೆಂಟ್ ಮಾಡಿದ್ದಾರೆ ಸಿಎಂ ಅವರು. ನಂದು ಇನ್ವಾಲ್ವ್ಮೆಂಟ್ ಇಲ್ಲ, ಇದೆಲ್ಲ ಅಲ್ಲ ಲೀಗಲ್ ಆಗಿದೆ ಹಾಗೆ ಅಂತ ಹೇಳಿ ಒಂದ್ರೊಳಗೆ ಸುಳ್ಳು ಅಂತ ಕಂಡು ಬರೋದ್ರ ಸುಮ್ನೆ ಯಾಕೆ ಮತ್ತೆ ತಡ ಮಾಡ್ತಾ ಕೂತಿದ್ರೆ ಮೂವ್ ಮಾಡಿ ನೀವು ಕೇಸ್. ನಿಮ್ದೇ ಪವರ್ ಇದೆ, ನಿಮ್ಗೆ ಲೀಗಲ್ ಲಾಯರ್ಗಳೆಲ್ಲ ಸರ್ಕಾರ ಲಾಯರ್ಗಳೆಲ್ಲ ಇದ್ದಾರೆ. ಹೌದು ಹೌದು. ಮುಖ್ಯಮಂತ್ರಿಗಳಿದ್ದಾರೆ ಪವರ ಸರ್ ರಾಜ್ಯದಲ್ಲಿ ಎಲ್ಲ ಇದೆಯಲ್ಲ ಸರ್? ಎಲ್ಲ ಇದೆಯಲ್ಲ. ಮುಖ್ಯಮಂತ್ರಿ ಕಾನೂನು ಮಂತ್ರಿ ಇದ್ದಾರೆ, ಹುದ್ದೆಲಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ. ನೀವು ನೀವೇ ಮಾಡಿ. ನೀವು ನಾನು ಮಾಡಿಲ್ಲ ಅಂತ ಹೇಳಿ ವಾದ ಮಾಡೋದಾದ್ರೆ ಆಯ್ತು. ಯಾರ ನಿಮ್ಮ ಮೇಲೆ ಆಪಾದನೆ ವರ್ಷ ಮೇಲೆ ಅಲಿಗೇಷನ್ ಮಾಡಿದಾರೆ ಅವ್ರ ಮೇಲೆ ನೀವು ಡಿಫಾಮೇಶನ್ ಕೇಸ್ ಹಾಕೊಳ್ಳಿ. ಕರೆಕ್ಟ್ ಅಲ್ವಾ ಸರ್? ಹಾ, ಏನು ಎದುರಿಸೋದು ಬ್ಲಾಕ್ ಮೇಲ್ ಮಾಡೋದು, ಒಂದು ಸುದ್ದಿ ಮಾಡಿದ್ರೆ ಅಥವಾ ಒಂದು ಅವರ ವಿರುದ್ಧವಾದಂತ ಸ್ಟೇಟ್ಮೆಂಟ್ ಗಳನ್ನ ಯಾರು ಕೊಡಬಾರ್ದು ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡಿ ಎದುರಿಸೋದು. ಯಾಕೆಂದ್ರೆ ಇವರೆಲ್ಲ ಅವರ ಚೇಲಗಳು, ಹಿಂಬಾಲಕರು, ಅವರು ಮುಂಬಾಲಕರು ಇವ್ರು ಆಗಿರ್ತಲ್ಲ, ಏನೇ ಮಾಡೋದು ಅದೇ ಸರಿ. ಈಗ ಮೊನ್ನೆ ದರ್ಶನ್ ವಿಷಯದಲ್ಲಿ ಹಂಗೆ ಆಯ್ತು. ದರ್ಶನ್ ಅವರು ಏನೋ ಜೈಲಿಗೆ ಹೋದ್ರು ಅಂದ್ ಮಾತ್ರಕ್ಕೆ ಅವ್ನು ತಪ್ಪೇ ಮಾಡಿಲ್ಲ, ಅವ್ನು ಸರಿನೇ, ಅವ್ರು ಸೂಪರ್ ಕರೆಕ್ಟ್ ಆಗಿದ್ದಾರೆ ಅಂತ ಎಲೆಕ್ಷನ್ ಮಾಡಿದಲ್ಲ. ಆತರ ಇವ್ರು ಒಂದಷ್ಟು ಜನ ಉಟ್ಕೊಂಡ್ಬಿಡ್ತಾರೆ ಈ ರಾಜಕೀಯ ಪುಡಾರಿಗಳ ಜೊತೆ. ನಾನು ಹೇಳುದು ಸರ್, ಯಾವುದೇ ವಿಚಾರಗಳು ಬಂದ ಕಾನೂನು ಚೌಕಟ್ಟು ವಿಚಾರಗಳು ಬಂದಾಗ ತಪ್ಪು ಸರಿ. ಇದು ರೈಟ್ ನ್ಯೂಸ್.